ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈ ಕಡೆ ಹೈಕೋರ್ಟ್ ಕೂಡ ಕಮಲ್ ಹಾಸನ್ಗೆ ಛೀಮಾರಿಯನ್ನ ಹಾಕಿದೆ. ತಗ್ಲೈಫ್ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕನ್ನಡಿಗರ ವಿರುದ್ಧ ಹೇಳಿಕೆ ನೀಡಿದ್ರೆ ಹುಚ್ಚ. ತರಬೇತಿ ಪ್ರವೀಣ್ ಶೆಟ್ಟಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ನಿಂದ ಕನ್ನಡ ಭಾಷೆಗೆ ಅವಮಾನ ಆಗಿದೆ. ಬೆಂಗಳೂರಿಗೆ ಕಮಲ್ ಹಾಸನ್ ಬಂದು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂತಂದ್ರೆ ಬಿಡೋದಿಲ್ಲ. ಕನ್ನಡಿಗರನ್ನ ಅವಮಾನಿಸಿದ್ರೆ ಹುಷಾರ್ ಅಂತ ಪ್ರವೀಣ್ ಶೆಟ್ಟಿ ವಾರ್ನಿಂಗ್ ಮಾಡಿದ್ದಾರೆ. ರಕ್ಷಣಾ ವೇದಿಕೆ ಮೊದಲನೇದಾಗಿ ತಗ್ ಲೈಫ್ ಸಿನಿಮಾವನ್ನ ಬ್ಯಾನರ್ ಅನ್ನ ಹರಿಯೋದ್ರ ಮುಖಾಂತರ ಹೋರಾಟದ ಕಿಚ್ಚನ್ನ ಹಚ್ಚಿದ ಮೇಲೆ ಎಲ್ಲರೂ ಸಹ ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಕಮಲ್ ಹಾಸನ್ ಅವರಿಗೆ ಇನ್ನೊಂದು ಎಚ್ಚರಿಕೆ, ಪರಭಾಷೆಯವರಿಗೆ ಇನ್ನೊಂದು ಎಚ್ಚರಿಕೆ. ಕರ್ನಾಟಕಕ್ಕೆ ಬಂದು ಬೆಂಗಳೂರು ನಗರದಲ್ಲಿ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡಿ ಕನ್ನಡಿಗರ ವಿರುದ್ಧ, ಕರ್ನಾಟಕದ ವಿರುದ್ಧ, ಕನ್ನಡದ ಭಾಷೆ ವಿರುದ್ಧ ನಾಲ್ಗೆ ಹರಿಯನ್ನ ಬಿಟ್ರೆ ಇದೇ ಗತಿ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಕ್ಷಮೆ ಕೇಳಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಕ್ಷಮೆ ಮುಖ್ಯ ಅಲ್ಲ. ಕರ್ನಾಟಕದಲ್ಲಿ ಬಂದು ಕನ್ನಡ ಸಿನಿಮಾವನ್ನ ಹಾಳು ಮಾಡಬೇಡಿ, ಕನ್ನಡ ಚಿತ್ರರಂಗವನ್ನ ಹಾಳು ಮಾಡಬೇಡಿ, ಕನ್ನಡ ಭಾಷೆಯನ್ನ ಹಾಳು ಮಾಡಕ್ ಹೋಗ್ಬೇಡ್ರಿ. ಕನ್ನಡಿಗರು, ಕನ್ನಡ ಚಿತ್ರರಂಗ ಇವತ್ತು ನಿಮಗೆ ರತ್ನಗಂಬಳಿ ಹಾಸಿ ಸಿನಿಮಾದಲ್ಲಿ ಕೋಟಿ ಕೋಟಿ ಹಣವನ್ನ ಮಾಡಿಕೊಟ್ಟಿದ್ದೀವಿ. ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರು ನಗರದಲ್ಲಿ ನಿಮ್ಮ ಅಟ್ಟಹಾಸ ಮಿತಿ ಮೀರಿದೆ. ಕನ್ನಡಿಗರ ಮೇಲೆ ದೌರ್ಜನ್ಯವನ್ನ ಯಾವ ಕನ್ನಡಿಗರು ಸಹ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಏನು ಓಟಿಟಿ ಏನಿದಾವೆ, ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾದ ಓಟಿಟಿಗಳು ಕರ್ನಾಟಕದ ಒಳಗಡೆ ಬರಬಾರದು. ಸರ್ಕಾರ ಇನ್ನೊಂದು ದಿಟ್ಟವಾದ ಹೆಜ್ಜೆಯನ್ನ ಇಡಬೇಕು. ಅಷ್ಟೊಂದು ದುರಂಕಾರಿ, ಕನ್ನಡಿಗರ ಕ್ಷಮೆ ಕೇಳಲ್ಲ ಅಂತ ದುರಂಕಾರಿ ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾದ ಓಟಿಟಿ ಕರ್ನಾಟಕ ಪ್ರವೇಶ ಮಾಡಬಾರದು. ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ, ಕನ್ನಡದ ಭಾಷೆಗೆ ಅವಮಾನ ಮಾಡಿದ್ದಾರೆ. ಆದ್ರಿಂದ ಈ ಹೋರಾಟ ನಿಲ್ಲುವಂತ ಪ್ರಶ್ನೆನೇ ಇಲ್ಲ. ಈ ಯಾವುದೇ ಕಾರಣಕ್ಕೂ ತಗ್ ಲೈಫ್ ರಿಲೀಸ್ ಆಗಬಾರ್ದು. ಅವ್ರು ಕ್ಷಮೆ ಕೇಳಬೇಕಾದ್ರೆ ಬೆಂಗಳೂರು ನಗರದಲ್ಲಿ ಬಂದು ಕನ್ನಡಿಗರಿಗೆ ಕೈ ಮುಗಿದು ಕ್ಷಮೆ ಕೇಳಿದ್ರೆ ಮಾತ್ರ ಅವಕಾಶ ಕೊಡಬೇಕಾಗುತ್ತೆ. ಅಲ್ಲಿ ತನಕ ಅವ್ರ ಸಿನಿಮಾಕ್ಕೆ ಅವಕಾಶ ಕೊಡಬಾರದು. ಅವರ ತಗ್ ಲೈಫ್ ಸಿನಿಮಾನ ಬ್ಯಾನ್ ಮಾಡೋದ್ರ ಮುಖಾಂತರ ಪರಭಾಷಾ ಸಿನಿಮಾಗಳಿಗೆ ಕಡಿವಾಣವನ್ನ ಸರ್ಕಾರ ಹಾಕಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಇದೇ ವಾಣಿಜ್ಯ ಮಂಡಳಿ ಇನ್ನೂ ದಿಟ್ಟವಾದಂತಹ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಅವರು. ದೀಪ್ತಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಕಮಲ್ ಹಾಸನ್ ತನ್ನ ಮೊಂಡುತನವನ್ನ ಬಿಡ್ತಾ ಇಲ್ಲ. ಹೈಕೋರ್ಟ್ ಕೂಡ ಮೊದಲು ಕಮಲ್ ಹಾಸನ್ ಕ್ಷಮೆ ಕೇಳಬೇಕು, ತದನಂತರ ಇವರ ಮನವಿಯನ್ನ ಪರಿಗಣಿಸಲಾಗುವುದು ಅಂತ ಹೇಳಿದೆ. ಅಲ್ಲಿಗೆ ಮುಂದಿನ ನಡೆ ಏನಾಗಿರಬಹುದು ಕಮಲ್ ಹಾಸನ್ಗೆ? ರಾಜ್ಯದಲ್ಲಿ ಕಮಲ್ ಹಾಸನ್ ಮತ್ತಷ್ಟು ಆಕ್ರೋಶದ ಬಿಸಿಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಬರಬಹುದು. ಏನ್ ಹೇಳ್ತೀರಿ? ಶ್ರೀಪಾದ್, ಈ ಒಂದು ಘಟನೆ ನಡೆದು 5-6 ದಿನ ಆಗಿದೆ. ಆದ್ರೆ ಕಮಲ್ ಹಾಸನ್ ಅವರು ದೊಡ್ಡ ಸ್ಟಾರ್ ಅನ್ನೋ ಹೆಸರನ್ನ ಪಡೆದಿದ್ದಾರೆ. ಆದ್ರೆ ಭಾಷೆ ವಿಚಾರದಲ್ಲಿ ಸಣ್ಣತನವನ್ನ ತೋರಿಸ್ತಾ ಇದ್ದಾರೆ. ಕೇವಲ ಒಂದು ಕ್ಷಮಾಪಣೆ ಕೇಳಿದಿದ್ರೆ ಕನ್ನಡಿಗರು ಅವ್ರನ್ನ ಕ್ಷಮಿಸ್ತಾ ಇದ್ರು, ಅವರ ಸಿನಿಮಾ ರಿಲೀಸ್ಗೆ ಒಪ್ಕೊಳ್ತಾ ಇದ್ರು. ಆದ್ರೆ ಭಾಷೆ ಬಗ್ಗೆ ಸಣ್ಣದಾಗಿ ಮಾತಾಡಿ ಇದೀಗ ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಆ ವಿಚಾರ ಆ ದಾಟಿಯಲ್ಲಿ ನಾನು ಮಾತಾಡಿಲ್ಲ, ನಾನು ತುಂಬಾ ಜೆನ್ಯೂನ್ ಆದಂತಹ ಫೀಲಿಂಗ್ಸ್ ನ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ ಹೊರತು, ವಿವರಣೆ ಕೊಡ್ತಾ ಇದ್ದಾರೆ ಹೊರತು ಒಂದೇ ಒಂದು ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮಾಪಣೆ ಕೇಳಿಸ್ತಾ ಇಲ್ಲ. ಇದು ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸ್ತಾ ಇರುವಂತದ್ದು. ಕಳೆದ 2-3 ದಿನಗಳಿಂದ ನಗರದಲ್ಲಿ ಬೇರೆ ಬೇರೆ ಸಂಘಟನೆಗಳಿಂದ ಪ್ರತಿಭಟನೆಗಳು ಆಗ್ತಾ ಇದೆ. ಈ ವಿಚಾರ ಅವ್ರಿಗೂ ಕೂಡ ತಿಳಿದಿದೆ, ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಈ ಒಂದು ವಿವಾದ ಹೊತ್ಕೊಂಡಿದೆ ಅಂತ ಹೇಳಿ. ಇಷ್ಟಾದ್ರೂ ಕೂಡ ಇಮೇಲಿನ ಮಾಡ್ತಾರೆ, ಅಲ್ಲಿ ವಿವರಣೆಯನ್ನ ಕೊಡ್ತಾರೆ, ಬೇರೆ ರೀತಿಯಲ್ಲಿ ಎಲ್ಲಾ ಕಡೆ ಪ್ರಮೋಷನ್ಗೆ ಹೋಗ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಆದ್ರೆ ಕರ್ನಾಟಕಕ್ಕೆ ಬರುವಂತಹ ಒಂದು ವಿಚಾರವನ್ನ ಅವರು ಮಾಡೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಭಯ, ಎಲ್ಲಿ ಬಂದ್ರೆ ಇಲ್ಲಿ ಎಲ್ಲ ಮುತ್ತಿಗೆ ಹಾಕ್ತಾರೆ, ಚೀಮಾರಿ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಕರ್ನಾಟಕವನ್ನ ಬಿಟ್ಟು ಬೇರೆ ಎಲ್ಲಾ ಕಡೆ ಹೋಗಿ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಕ್ಷಮಾಪಣೆ ಕೇಳುವಂತಹ ಆಲೋಚನೆ ಎಲ್ಲೂ ಕೂಡ ಇಲ್ಲ. ಹೀಗಾಗಿ ಕನ್ನಡಿಗರನ್ನ ಎಲ್ಲರನ್ನೂ ಕೂಡ ಕೆರಳಿಸಿದೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ಈ ವಿಚಾರವಾಗಿ ಮೊದಲ ಬಾರಿಗೆ ದಿಟ್ಟವಾದಂತಹ ನಿರ್ಧಾರವನ್ನ ತಗೊಂಡಿದ್ದಾರೆ. ಡಿಸ್ಟ್ರಿಬ್ಯೂಟರ್ಸ್ಗಳು, ಎಕ್ಸಿಬಿಟರ್ಸ್ಗಳು ಕೂಡ ದಿಟ್ಟವಾದಂತಹ ನಿರ್ಧಾರವನ್ನ ತಗೊಂಡಿದ್ದಾರೆ. ಈ ಒಂದು ಫಿಲ್ಮ್ ರಿಲೀಸ್ ಆದ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ಮುಖ್ಯವಾಗಿ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಅವಮಾನ ಮಾಡಿರುವಂತದ್ದು. ಕನ್ನಡ ಭಾಷೆ ವಿಚಾರದಲ್ಲಿ ಇಷ್ಟು ದೊಡ್ಡ ಅವಮಾನ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಬೇರೆ ರೀತಿಯಾಗಿ ಮಾರ್ಗಗಳೇ ಇಲ್ಲ ಅವರು ರಿಲೀಸ್ ಆಗುವಂತದ್ದು ಅಂತ ಹೇಳಿ. ಸೊ ಈ ಕ್ಷಣದವರೆಗೂ ಟಗ್ ಲೈಫ್ ಚಿತ್ರವನ್ನ
ರಾಜ್ಯದಲ್ಲಿ ಬಿಡುಗಡೆ ಮಾಡದೇ ಇರೋದಕ್ಕೆ ತೀರ್ಮಾನಗಳಾಗಿದೆ. ಜೊತೆಗೆ ಸಾಕಷ್ಟು ಜನ ಒಂದು ವೇಳೆ ಏನೋ ಒಂದು ಕ್ಷಮಾಪಣೆ ಕೇಳುವಂತದ್ದು ಲಾಸ್ಟ್ ಮಿನಿಟ್ ಅಲ್ಲಿ ಏನೋ ಬೇಕಾಬಿಟ್ಟಿಯಾಗಿ ಅವ್ರೇನಾದ್ರೂ ಆ ರೀತಿಯ ವಿವರಣೆಗಳನ್ನ ಕೊಟ್ಟು ಏನಾದ್ರೂ ರಿಲೀಸ್ಗೆ ಏನಾದ್ರೂ ತೀರ್ಮಾನವನ್ನ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ನಾವು ನೋಡಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಕೆಲವೊಂದು ಮಾತುಗಳು ವಿಚಾರಗಳು ಕೇಳ ಬರ್ತಾ ಇದೆ. ಮಲ್ಟಿಪ್ಲೆಕ್ಸ್ ಮಾಲ್ಗಳು ಕೂಡ ನಿರ್ಧಾರವನ್ನ ಮಾಡಿದೆ. ಅಂದ್ರೆ ಇವರು ಕಾನೂನು ರೀತಿಯಲ್ಲಿ ರಿಲೀಸ್ ಮಾಡಿಸ್ಕೊಂಡ್ರು ಕೂಡ ಅದನ್ನ ಹಾಕಬೇಕಾ ಬೇಡವಾ ಅನ್ನೋ ಒಂದು ತೀರ್ಮಾನಗಳು ಕೂಡ ನಡೀತಾ ಇರುವಂತದ್ದು. ಈ ವಿಚಾರಣೆ ಆದ ನಂತರ ಫಿಲ್ಮ್ ಚೇಂಬರ್ ಅವರು ಯಾವ ರೀತಿಯ ತೀರ್ಮಾನವನ್ನ ತಗೊಳ್ತಾರೆ, ಯಾವ ರೀತಿಯಾಗಿ ಅಸಹಕಾರವನ್ನ ಕೊಡ್ತಾರೆ ಅನ್ನೋದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿ ದೀಪ್ತಿ. ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈ ಕಡೆ ಹೈಕೋರ್ಟ್ ಕೂಡ ಕಮಲ್ ಹಾಸನ್ಗೆ ಛೀಮಾರಿಯನ್ನ ಹಾಕಿದೆ. ತಗ್ಲೈಫ್ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕನ್ನಡಿಗರ ವಿರುದ್ಧ ಹೇಳಿಕೆ ನೀಡಿದ್ರೆ ಹುಷಾರ್. ತರಬೇತಕ್ಷ ಪ್ರವೀಣ್ ಶೆಟ್ಟಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ನಿಂದ ಕನ್ನಡ ಭಾಷೆಗೆ ಅವಮಾನ ಆಗಿದೆ. ಬೆಂಗಳೂರಿಗೆ ಕಮಲ್ ಹಾಸನ್ ಬಂದು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂತಂದ್ರೆ ಬಿಡೋದಿಲ್ಲ. ಕನ್ನಡಿಗರನ್ನ ಅವಮಾನಿಸಿದ್ರೆ ಹುಷಾರ್ ಅಂತ ಪ್ರವೀಣ್ ಶೆಟ್ಟಿ ವಾರ್ನಿಂಗ್ ಮಾಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲನೇದಾಗಿ ತಗ್ ಲೈಫ್ ಸಿನಿಮಾವನ್ನ ಬ್ಯಾನರ್ ಅನ್ನ ಹರಿಯೋದ್ರ ಮುಖಾಂತರ ಹೋರಾಟದ ಕಿಚ್ಚನ್ನ ಹಚ್ಚಿದ ಮೇಲೆ ಎಲ್ಲರೂ ಸಹ ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಕಮಲ್ ಹಾಸನ್ ಅವರಿಗೆ ಇನ್ನೊಂದು ಎಚ್ಚರಿಕೆ, ಪರಭಾಷೆಯವರಿಗೆ ಇನ್ನೊಂದು ಎಚ್ಚರಿಕೆ. ಕರ್ನಾಟಕಕ್ಕೆ ಬಂದು ಬೆಂಗಳೂರು ನಗರದಲ್ಲಿ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡಿ ಕನ್ನಡಿಗರ ವಿರುದ್ಧ, ಕರ್ನಾಟಕದ ವಿರುದ್ಧ, ಕನ್ನಡದ ಭಾಷೆ ವಿರುದ್ಧ ನಾಲ್ಗೆ ಹರಿಯನ್ನ ಬಿಟ್ರೆ ಇದೇ ಗತಿ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಕ್ಷಮೆ ಕೇಳಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಕ್ಷಮೆ ಮುಖ್ಯ ಅಲ್ಲ. ಕರ್ನಾಟಕದಲ್ಲಿ ಬಂದು ಕನ್ನಡ ಸಿನಿಮಾವನ್ನ ಹಾಳು ಮಾಡಬೇಡಿ, ಕನ್ನಡ ಚಿತ್ರರಂಗವನ್ನ ಹಾಳು ಮಾಡಬೇಡಿ, ಕನ್ನಡ ಭಾಷೆಯನ್ನ ಹಾಳು ಮಾಡಕ್ ಹೋಗ್ಬೇಡ್ರಿ. ಕನ್ನಡಿಗರು, ಕನ್ನಡ ಚಿತ್ರರಂಗ ಇವತ್ತು ನಿಮಗೆ ರತ್ನಗಂಬಳಿ ಹಾಸಿ ಸಿನಿಮಾದಲ್ಲಿ ಕೋಟಿ ಕೋಟಿ ಹಣವನ್ನ ಮಾಡಿಕೊಟ್ಟಿದ್ದೀವಿ. ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರು ನಗರದಲ್ಲಿ ನಿಮ್ಮ ಅಟ್ಟಹಾಸ ಮಿತಿ ಮೀರಿದೆ. ಕನ್ನಡಿಗರ ಮೇಲೆ ದೌರ್ಜನ್ಯವನ್ನ ಯಾವ ಕನ್ನಡಿಗರು ಸಹ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಏನು ಓಟಿಟಿ ಏನಿದಾವೆ, ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾದ ಓಟಿಟಿಗಳು ಕರ್ನಾಟಕದ ಒಳಗಡೆ ಬರಬಾರದು. ಸರ್ಕಾರ ಇನ್ನೊಂದು ದಿಟ್ಟವಾದ ಹೆಜ್ಜೆಯನ್ನ ಇಡಬೇಕು. ಅಷ್ಟೊಂದು ದುರಂಕಾರಿ, ಕನ್ನಡಿಗರ ಕ್ಷಮೆ ಕೇಳಲ್ಲ ಅಂತ ದುರಂಕಾರಿ ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾದ ಓಟಿಟಿ ಕರ್ನಾಟಕ ಪ್ರವೇಶ ಮಾಡಬಾರದು. ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ, ಕನ್ನಡದ ಭಾಷೆಗೆ ಅವಮಾನ ಮಾಡಿದ್ದಾರೆ. ಆದ್ರಿಂದ ಈ ಹೋರಾಟ ನಿಲ್ಲುವಂತ ಪ್ರಶ್ನೆನೇ ಇಲ್ಲ. ಈ ಯಾವುದೇ ಕಾರಣಕ್ಕೂ ತಗ್ ಲೈಫ್ ರಿಲೀಸ್ ಆಗಬಾರ್ದು. ಅವ್ರು ಕ್ಷಮೆ ಕೇಳಬೇಕಾದ್ರೆ ಬೆಂಗಳೂರು ನಗರದಲ್ಲಿ ಬಂದು ಕನ್ನಡಿಗರಿಗೆ ಕೈ ಮುಗಿದು ಕ್ಷಮೆ ಕೇಳಿದ್ರೆ ಮಾತ್ರ ಅವಕಾಶ ಕೊಡಬೇಕಾಗುತ್ತೆ. ಅಲ್ಲಿ ತನಕ ಅವ್ರ ಅವಕಾಶ ಕೊಡಬಾರ್ದು. ಅವರ ತಗ್ ಲೈಫ್ ಸಿನಿಮಾನ ಬ್ಯಾನ್ ಮಾಡೋದ್ರ ಮುಖಾಂತರ ಪರಭಾಷಾ ಸಿನಿಮಾಗಳಿಗೆ ಕಡಿವಾಣವನ್ನ ಸರ್ಕಾರ ಹಾಕಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಇದೇ ವಾಣಿಜ್ಯ ಮಂಡಳಿ ಇನ್ನೂ ದಿಟ್ಟವಾದಂತಹ ಕ್ರಮ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.